ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ಅಪ್ಪೆ ಹುಳಿ ರೆಸಿಪಿ ಮಾಡಿದ್ದೆ, ಅದಕ್ಕೆಲ್ಲ ಒಳ್ಳೆ ರೆಸ್ಪಾಂಡ್ ಬಂದಿದೆ. ಜೊತೆಗೆ ನೀವೆಲ್ಲರೂ ಕೇಳಿದ್ದೀರಾ ಅದಕ್ಕೆ ಹಸಿಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಹಾಕ್ಬೋದಾ ಅಂತ. ನಾನು ಇದೊಂದು ಡೈಜೆಸ್ಟಿವ್ ಡ್ರಿಂಕ್, ಅಂದರೆ ಜೀರ್ಣಶಕ್ತಿಗೆ ಕುಡಿಯೋದಕ್ಕೆ ಅಂತ ಮಾಡಿರೋವಂಥ ಡ್ರಿಂಕ್ ಇದು. ಅದಕ್ಕೋಸ್ಕರ ನಾನು ಅಲ್ಲಿ ಹಸಿಮೆಣಸಿನ್ಕಾಯಿ ಉಪಯೋಗಿಸಿಲ್ಲ. ನೀವು ಆ ಥರ ಬೇಕಾದರೂ ಮಾಡ್ಬೋದು. ಮಲೆನಾಡು ಸೈಡೆಲ್ಲ ಅದೇ ಥರ ಮಾಡ್ತಾರೆ, ಅಂದರೆ ಅದನ್ನ ಅನ್ನಕ್ಕೆ ಕೂಡ ಉಪಯೋಗಿಸ್ಕೊಳ್ತಾರೆ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಕಳೆದ ವಿಡಿಯೋಗಳಲ್ಲಿ ಅದನ್ನು ಕೂಡ ಮಾವಿನಕಾಯಿ ರಸಮ್ ಅಂತ ಹೇಳಿ ನಾನು ಅದನ್ನು ಮಾಡಿದ್ದೀನಿ. ನೀವು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ನನಗೆ ತುಂಬಾ ವಿಶಸ್ಗಳನ್ನ ತಿಳಿಸಿದ್ದೀರಾ. ನಿಮ್ಮನ್ನು ನೋಡಿದ್ರೆ ನಮಗೆ ಖುಷಿಯಾಗುತ್ತೆ, ಆಲ್ ದ ಬೆಸ್ಟ್ ಅಂತ ಹೇಳಿದ್ದೀರಾ. ನಿಮ್ದು ಏನೇ ಒಂದು ಡೌಟ್ ಇದ್ದರೂ ನಾನು ನಿಮಗೆ ಹಿಂಗೆ ಶನಿವಾರದೊತ್ತು ಬಂದು ನಾನು ನಿಮಗೆ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೆ. ಖಂಡಿತ ನೀವು ಯಾವುದೇ ಒಂದು ಡೌಟ್ಗಳನ್ನ ನೀವು ಕೇಳಿಲ್ಲ, ಬರೀ ನನಗೆ ವಿಶ್ವಾಸಗಳನ್ನ ಹೇಳಿದ್ದೀರಾ. ಕೆಲವೊಬ್ಬರು ನಿಮ್ಮ ಥರನೇ ನಮ್ಮ ಮಕ್ಕಳು ಕೂಡ ಹೀಗೆ ಕಣ್ಣಿನ ತೊಂದರೆಗಳಿದೆ ಅಂತ ಹೇಳಿದ್ದೀರಾ. ದಯವಿಟ್ಟು ಕಣ್ಣಿನ ತೊಂದರೆ ಇದೆ ಅಂತ ಅಂದ್ಬಿಟ್ಟು ಯಾರನ್ನು ಭಯ ಪಡಬೇಡಿ. ಯಾಕೆ ಅಂತ ಅಂದರೆ ಒಂದು ಪ್ರಾಬ್ಲಮ್ ಅಂತ ಅಂದಮೇಲೆ ಅದಕ್ಕೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕಿ, ಜೊತೆಗೆ ನಂತರನೇ ಒಬ್ಬ ಹುಡುಗನಿಗೆ ಕಣ್ಣಿನ ತೊಂದರೆ ಇದೆ ಅಂತ ಅಂದಿದ್ದೀರಾ. ಎಲ್ಲದಕ್ಕೂ ಸ್ಟಾರ್ಟಿಂಗ್ಗೆ ಇನ್ನೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದಿರುತ್ತೆ, ಆಯುರ್ವೇದಿಕ್ ಅಂತ. ಅದರಲ್ಲೆಲ್ಲ ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಪ್ರಾಬ್ಲಮ್ ಎಲ್ಲ. ಸೊ ಆ ಥರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ತೋರಿಸಿ. ಆಮೇಲೆ ಕಳೆದ ವಿಡಿಯೋದಲ್ಲಿ ಸುದರ್ಶನ್ ಅವರು ನನಗೆ ಗೊತ್ತಿಲ್ಲದೆ ಹೇಗೆ ಒಂದು ವಿಡಿಯೋ ತೆಗೆದಿದ್ದಾರೆ, ಚಪಾತಿ ನಾನು ಬೇಯಿಸ್ತಾ ಇರೋದು ಹೇಗೆ ಅಂತ, ಡೈಲಿ ರೊಟೀನ್ ಚಪಾತಿ ಬೇಯಿಸ್ತಿರೋದು ಅಂತ ತೆಗೆದ್ಬಿಟ್ಟು ನೋಡಿ ಈ ಥರ ತೆಗ್ದಿದ್ದೀನಿ ಹಾಕ್ಲಾ ಅಂತ ಅಂದರು. ನೋಡಿ ಎಲ್ಲ ಕ್ಲೀನಾಗಿದ್ದರೆ ಹಾಕಿ ಅಂತ ಅಂದೆ. ಅದಕ್ಕಂತೂ ಒಳ್ಳೆ ರೆಸ್ಪಾಂಡ್ ಬಂದಿದೆ. ಡೈಲಿ ನಾನು ಹೇಗೆ ಚಪಾತಿ ಬೇಯಿಸ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸಿದ್ದಕ್ಕೆ ತುಂಬಾ ಖುಷಿಪಟ್ಟಿದ್ದೀರಾ. ಒಳ್ಳೆ ರೆಸ್ಪಾಂಡ್ ಕೂಡ ನೀವು ಕೊಟ್ಟಿದ್ದೀರಾ. ಮತ್ತು ನನ್ನ ಫ್ರೆಂಡ್ ಒಬ್ಬರು ಈ ನಂದು ವಿಡಿಯೋ ಎಲ್ಲ ನೋಡಿ ತುಂಬಾ ಖುಷಿ ಬಿದ್ದು, ಮೇಡಮ್ ನೀವು ಈ ಥರ ಇದರಲ್ಲಿ ಕಲಾ ಮಾಧ್ಯಮದಲ್ಲೆಲ್ಲ ನಿಮ್ಮ ಇಂಟರ್ವ್ಯೂ ಕೊಟ್ಟಿರೋದ್ರಿಂದ ತುಂಬಾ ಖುಷಿ ಆಯಿತು. ಇದನ್ನು ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಎಲ್ಲರಿಗೂ ಹಾಕ್ತೀನಿ, ರಿಲೇಟಿವ್ಸ್ ಎಲ್ಲರಿಗೂ. ಯಾಕೆ ಅಂದರೆ ನಾವು ಬ್ಲೈಂಡ್ ಅಂದ ತಕ್ಷಣ ಎಲ್ಲ ಭಯ ಬೀಳ್ತಾರೆ. ನಮಗೇನಾದರೂ ಕೆಲಸ ಮಾಡ್ತೀವಿ ಅಂದರೆ ಬೇಡ 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 ಅಂತ ಹೆದರುಕೊಳ್ತಾರೆ. ಈ ಒಂದು ವಿಡಿಯೋ ತೋರಿಸೋದ್ರಿಂದ ನೋಡಿ ಇವರು ಎಷ್ಟು ಅಚೀವ್ ಮಾಡಿದ್ದಾರೆ ಅಂತ ನಾವು ಹೇಳ್ಕೊಬೋದು ಅಂತ ತುಂಬಾ ಖುಷಿ ಬಿದ್ದರು. ಫ್ಯಾಮಿಲಿ ಸಪೋರ್ಟು ತುಂಬ ಅಂದರೆ ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂದರೆ ನಾನು ನನ್ನ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದರಿಂದನೇ ನಾನು ಇವತ್ತು ಇಷ್ಟು ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ ಆಗಿದ್ದು. ಅತ್ತೆ ಮಾವ ಗಂಡ ಇವ್ರು 3 ಜನದ ಅಲ್ಲದೆ ಕಂಪ್ಲೀಟ್ ಫ್ಯಾಮಿಲಿ ಅಂತ ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅತ್ತಿಗೆ ಇರ್ಬೋದು, ಸೋದರ ಮಾವ ಇರ್ಬೋದು, ನಮ್ಮ ತಂದೆ, ತಮ್ಮ, ಅಜ್ಜಿ, ಈ ಥರ ಪ್ರತಿಯೊಬ್ಬರು ಇವ್ರು ಎಲ್ಲರ ಸಪೋರ್ಟ್ ಇದ್ದಿದ್ದರಿಂದನೇ, ಧೈರ್ಯ ಕೊಡೋದ್ರಿಂದನೇ ನಾನು ಇವತ್ತು ಇಷ್ಟು ಮಾತ್ರ ನಾನು ಇರೋದಕ್ಕೆ ಸಾಧ್ಯ ಆಗಿರೋದು. ನಮಗೆ ನಮ್ಮ ಒಳಗಡೆ ವಿಲ್ ಪವರ್ ಜೊತೆಗೆ ಫ್ಯಾಮಿಲಿ ಸಪೋರ್ಟು ತುಂಬಾ ಮುಖ್ಯ. ನೀವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದೀರಾ ನಿಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿ ಅಂತ. ಕಂಪ್ಲೀಟ್ ಫ್ಯಾಮಿಲಿ ಎಲ್ಲರೂ ನಾವೆಲ್ಲ ಒಂದು ಸಲ ಸೇರಿದಾಗ ಅವರೆಲ್ಲರನ್ನೂ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಯಾವುದೇ ಒಂದು ಡೌಟ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಪ್ರತಿ ಶನಿವಾರ ಆ ಡೌಟ್ಗೆ ನಾನು ನಿಮಗೆ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಇವತ್ತೊಂದು ತುಂಬ ಸಿಂಪಲ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇಡ್ಲಿಗೆ ಸಾಂಬಾರು, ಅದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ, ಯಾವುದೇ ಒಂದು ಬೇಳೆ ಏನು ಬೇಯಿಸದೆ ಬರೀ ತರಕಾರಿಗಳು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನೇ ಉಪಯೋಗಿಸ್ಕೊಂಡು ಯಾವ ಥರ ತುಂಬ ರುಚಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಒಂದು ಪಾತ್ರೆ ಒಳಗಡೆ ಅಥವಾ ಕುಕ್ಕರ್ ಒಳಗಡೆ 4 ಟೊಮೆಟೊನ ಈ ಥರ ದಪ್ಪ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ದಪ್ಪ ಎಷ್ಟಾಗಿರೋದ್ರಿಂದ ಒಂದು 7ರಿಂದ 8 ಬೆಳ್ಳುಳ್ಳಿ, 2 ಈರುಳ್ಳಿ ಈ ಥರ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಹಿಡಿ, ಇದಿಷ್ಟನ್ನು ಹಾಕ್ಕೊಂಡು 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯೋದಕ್ಕೆ ಇಡ್ತೀನಿ. ಇದನ್ನು ನೀವು ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು, ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು 1-2 ವಿಷಲ್ ತೊಗೊಳ್ತೇನೆ. ಹೈ ಫ್ಲೇಮಲ್ಲಿ 2 ವಿಷಲ್ ತೊಗೊಳ್ತೀನಿ. ಪ್ರೆಷರ್ ಬಿಟ್ಟಿದೆ.
ನೋಡಿ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಕುಕ್ಕರಲ್ಲಿ ಜಸ್ಟ್ ಒಂದು 5 ನಿಮಿಷಕ್ಕೆಲ್ಲ ಒಂದು 2 ವಿಷಲ್ ಬಂದ್ಬಿಡ್ತು. ನೀವು ಪಾತ್ರೆಯಲ್ಲೂ ಬೇಯಿಸ್ಕೋಬೋದು, ಒಂಚೂರು ಟೈಮ್ ತೊಗೊಳುತ್ತೆ, ಒಂದು 10 ನಿಮಿಷ ತೊಗೊಳುತ್ತೆ ಅಷ್ಟೇ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ನಿಮಗೆ ತಣ್ಣಗಾಗೋದಕ್ಕೆ ಹಾರಾಕ್ತೀನಿ. ಇದನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು. ತಣ್ಣಗಾದ ನಂತರ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ತೀನಿ ನುಣ್ಣಗೆ. ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಗ್ಗರಣೆ ಹಾಕೊಳ್ತೀನಿ. ಇದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಎಲ್ಲ ಚೆನ್ನಾಗಿ ಸಿಡಿದ ನಂತರ 3 ಎಸ್ಳು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಜಜ್ಬಿಟ್ಟೆ ಹಾಕೊಳ್ಳಿ, ಅವಾಗ ಸಿಡಿಯೋದಿಲ್ಲ ನಿಮಗೆ. ಜೊತೆಯಲ್ಲೇ 2 ಹಸಿಮೆಣಸಿನ್ಕಾಯಿ ಬದಲಿಗೆ ಒಣಗಿದ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ರುಬ್ಬಿರೋವಂಥ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಇವಾಗಲೇ ಹದ ಮಾಡ್ಕೊಳ್ತೀನಿ. ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಉಳಿದಿರೋ ಅಂಥ ಮಿಶ್ರಣನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡ್ತೀನಿ. ಕುದಿ ಬರ್ತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಷ್ಟಪಡದೇ ಇದ್ದವರು ಸ್ಕಿಪ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರು, ಮನೆಯಲ್ಲಾಗಿ ಮಾಡಿರೋದಾದರೂ ಆಗಿರ್ಬೋದು ಅಥವಾ ಹೊರಗಡೆ ನೀವು ಪ್ಯಾಕೆಟಿಂದ ತಂದು ಬೇಕಾದರೂ ಹಾಕೋಬೋದು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಯಾಕೆಂದರೆ ಎಲ್ಲ ಹಸಿದೆ ನಾವು ಹಾಕಿರೋದ್ರಿಂದ ಕುದಿಬೇಕು ಇದು ಚೆನ್ನಾಗಿ, ಆವಾಗಲೇ ನಿಮ್ಗೆ ಸಾಂಬಾರು ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ. ಅಕಸ್ಮಾತ್ ನಿಮ್ಗೇನಾದರೂ ಸಾಂಬಾರು ಪೌಡರ್ ಹಾಕಿದಾಗ ಗಂಟಾದಂಗೆ ಅನಿಸುತ್ತೆ ಅಂತ ಅನಿಸಿದ್ರೆ, ಬೇಕಿದ್ದರೆ ನೀವು ಬೇಕಾದರೆ ಒಂಚೂರು ಸಾಂಬಾರು ಪೌಡರ್ಗೆ ನೀರು ಹಾಕಿ ಒಂದು ಬೌಲಲ್ಲಿ ಕಲಸಿ ನಂತರ ಹಾಕೋಬೋದು. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಧ್ಯೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಮಾಡ್ತಾ ಇದ್ದೀನಿ. 7ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದಿದೆ. ಟೇಸ್ಟ್ ಕೂಡ ಮಾಡಿ ನೋಡಿದೆ, ಕರೆಕ್ಟಾಗಿದೆ, ಸ್ಟ್ರಾಂಗ್ ಆಗಿದೆ. ಖಾರ ಉಪ್ಪು ಎಲ್ಲ ತುಂಬಾ ರುಚಿಯಾಗಿದೆ. ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡ್ಕೊಳ್ಳೋಕ್ಕೆ ಇಡ್ಲಿ ಸಾಂಬಾರ್ ರೆಡಿ ಇದೆ. ಇದೊಂಥರ ಸ್ಪೆಷಲ್ ಆಗಿದೆ. ನಾನು ಕಳೆದ ವಿಡಿಯೋದಲ್ಲಿ ನಿಮ್ಗೆ ಎಷ್ಟೊಂದು ವೆರೈಟಿ ಸಾಂಬಾರುಗಳನ್ನ ತೋರಿಸಿದ್ದೀನಿ. ಬೇಳೆ ಬೇಯಿಸಿ ಪೌಡರ್ ಮಾಡಿ ಹಾಕಿ ಮಾಡೋ ಅಂಥದ್ದು, ಬರೀ ಪೌಡರ್ ಮಾಡಿಟ್ಕೊಂಡು ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು, ಬಿಸಿಬೇಳೆಭಾತ್ ಪೌಡ್ರ್ ಉಪಯೋಗಿಸಿ ಮಾಡೋ ಅಂಥದ್ದು. ಅದೆಲ್ಲದಕ್ಕಿಂತ ಅದೇ ಥರ ಅದಕ್ಕಿಂತನೂ ಇನ್ನೂ ಟೇಸ್ಟಿಯಾಗಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.